ಅಂದ್ರೆ ಏನು ಅಂತ ಯೋಚಿಸೋ ಮೊದಲೇ ಆ ಭಾವದ ಪ್ರತಿರೂಪವಾಗಿ ನಿಂತವಳು ಅಮ್ಮ. ಅರಿವಿಗೆ ಬಾರದಂತೆ ಕೈತುತ್ತು ನಿದ್ರೆ, ಅಕ್ಷರ, ಹೆಜ್ಜೆ, ಕನಸು, ನೆಮ್ಮದಿ ಜೋಗುಳಗಳ ಮೂಲಕ ಒಡಲೊಳಗೆ ಪ್ರೀತಿಯನ್ನ ತುಂಬಿದವಳು ಅಮ್ಮ. ಕೂಸೆ, ನೀನಿಲ್ಲದಿದ್ರೆ ಈ ಜೀವ ಇದ್ದಾದ ಮಗನೇ. ನಿಂಗೇನಾದ್ರೂ ಆದ್ರೆ ನಾನು ತಡಿತೀನ ಅನ್ನೋ ಮಾತುಗಳಲ್ಲೇ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿದವಳು ಅಮ್ಮ. ಅವಳು ಏನನ್ನು ಹೇಳದೆ ಎಲ್ಲವನ್ನು ಹೇಳಿಕೊಟ್ಟ ಜೀವ. ಮಕ್ಕಳ ಸಂಭ್ರಮದಲ್ಲೇ ಆಯುಷ್ಯ ಕಳೆದು ಬಿಡುವ ಜೀವ. ತುತ್ತುಣಿಸೋದ್ರಿಂದ ಮಡಿಲಾಗುವವರೆಗೂ ನಮ್ಮೊಳಗೆ ಬದುಕಿದವಳು ಅಮ್ಮ. ಅಮ್ಮ ವಿಶಾಲವಾದ ಆಗಸವಲ್ಲ, ಆದ್ರೆ ಮಟ್ಟಸವಾದ ಭೂಮ್ತಾಯಿ. ಅಮ್ಮನ ಪ್ರಪಂಚ ಎಂದಿಗೂ ವಿಶಾಲವಾದದ್ದಲ್ಲ. ಅವಳ ಯೋಚನೆ, ಚಿಂತನೆ, ಭಾವ, ಬದುಕು, ಕನಸು ಎಲ್ಲವೂ 4 ಗೆರೆ ಎಳೆದು ಬಿಡುವಷ್ಟು ಸಂಕೀರ್ಣ. ಆದ್ರೆ ಆ 4 ಗೆರೆಗಳ ಸಣ್ಣ ವಿಸ್ತೀರ್ಣದಲ್ಲೇ ಅಮ್ಮ ಬದುಕಾಗಿರ್ತಾಳೆ. ಅಷ್ಟರಲ್ಲೇ ಅಮ್ಮ ಆಳಕ್ಕೆ ಬೇರೂರಿರ್ತಾಳೆ. ಅಮ್ಮನ ಎಕ್ಸ್ಪೆಕ್ಟೇಷನ್ಗಳೆಲ್ಲವೂ ಸಣ್ಣ ವಿಷಯಗಳಂತೆ ಕಂಡರೂ ಅದರೊಳಗಿನ ಅವಳ ಭಾವ ಆಳವಾದದ್ದು. ಕಂದ, ಇನ್ನೊಂದು ದೋಸೆ ತಿನ್ಬಿಡಪ್ಪ. ಸ್ನಾನ ಮಾಡಿ ದೇವರ ಮುಂದೆ ಒಂದು ದೀಪ ಹಚ್ಚು. ಬಾ ಕೂಸೆ, ಸೀರೆ ನೆರಿಗೆ ಸರಿ ಮಾಡು. ಯಾಕೋ ಬೇಜಾರಾಗಿದ್ಯಾ? ಸೂರ್ಯ ನೆತ್ತಿಗೇರಿದ ಎದ್ದೇಳು ನನ್ನ ಬಂಗಾರ. ಅಪ್ಪನ ಶರ್ಟ್ ಐರನ್ ಮಾಡು. ದೊಡ್ಡಮ್ಮನ ಜೊತೆ ಮಾರ್ಕೆಟ್ ಹೋಪ. ತಂಗಿನ ಹುಷಾರಾಗಿ ನೋಡ್ಕೋ. ಹೀಗೆ ಲೆಕ್ಕಕ್ಕೆ ಸಿಗಿದ 1000 ಮಾತುಗಳನ್ನ ಅಮ್ಮ ದಡಿಮೆ ಆಗದಂತೆ ಹೇಳ್ತಾನೆ ಇರ್ತಾಳೆ. ಅಮ್ಮ ಹೇಳೋ ಪ್ರತಿ ಮಾತು ಕೆಲಸ ಅನ್ಸಿದ್ರು ಅವಳು ಗೊತ್ತೇ ಆಗದಂತೆ ಅಪ್ಪನೆಡೆಗೆ ಗೌರವ, ಸ್ನೇಹಿತರೆಡೆಗೆ ಒಲವು, ತಂಗಿಯೊಡನೆ ಮಮಕಾರ, ಅಮ್ಮನೊಡಗಿನ ಸ್ಪಂದನೆ, ಸಂಬಂಧಿಕರೆಡೆಗಿನ ಸಹಕಾರವನ್ನ ಕಲಿಸ್ತಾಳೆ. ನಾನಿಲ್ಲದಿದ್ರೂ ನನ್ನ ಕೂಸು ಅನಾಥವಾಗಬಾರದು ಎಂಬ ಆಳವಾದ ದೃಷ್ಟಿಯಲ್ಲಿ ಅಮ್ಮ ಅರಿವಿಗೆ ಬಾರದೆ ಎಲ್ಲವನ್ನ ಕಲಿಸ್ತಾಳೆ. ಮಗನೇ, ನಾಳೆ ಬರೋ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಅವಳ ಮಾತಲ್ಲಿ ಅವಳನ್ನ ಯಾರು ಚೆನ್ನಾಗಿ ನೋಡ್ಕೊಂಡಿಲ್ಲ ಎಂಬ ಆಳವಾದ ಆಂತರ್ಯವಿದೆ. ಬದುಕು ಎಂಬ ಪಯಣಕ್ಕೆ ತೆರೆದುಕೊಂಡ ಕ್ಷಣದಿಂದ ಈ ನಿಮಿಷದವರೆಗೂ ಅದೆಷ್ಟೋ ಭಾವಗಳ, ಭಾವಲಹರಿಗಳ, ಭಾವಾಂತರಂಗಗಳ ಅನುಭವವಾದ್ರೂ ಅಮ್ಮನ ಮಡಿಲ ನೆಮ್ಮದಿ ಬೇರೆಲ್ಲೂ ಸಿಗ್ಲಿಲ್ಲ. ಜಗತ್ತಿನಲ್ಲಿ ನಮ್ಮನ್ನ ನಮಗಿಂತ ಯಾರಾದ್ರೂ ಪ್ರೀತಿಸ್ತಾ ಇರೋ ಜೀವವಿದ್ರೆ ಅದು ಅಮ್ಮ ಮಾತ್ರ. ಅವಳ ಒಡಲು ಸೀಳಿ ಬಂದಾಗಿನಿಂದ ಮಣ್ಣು ಸೇರೋವರೆಗೂ ಅವಳ ಪ್ರೀತಿ ಕಾಯಕದಲ್ಲೂ ಒಂದು ಪಾಲು ನನಗಾಗಿ ಮೀಸಲಿದೆ. ಎದ್ದಾಗ, ಬಿದ್ದಾಗ, ಸೋತಾಗ, ಸತ್ತಾಗ, ನಕ್ಕಾಗ, ಒಬ್ಬಂಟಿಯಾದಾಗ, ಗೆದ್ದಾಗ, ಪ್ರತಿ ಭಾವದಲ್ಲೂ ಜೊತೆಯಾಗಿ ನಿಂತು ಏನಿಲ್ಲ ಕೂಸೆ ನಾನಿಲ್ವೇ ಅಂತ ಅಪ್ಪಿದವಳು ಅವ್ವ. ಆ ಪ್ರೀತಿಗೆ 1000 ಜನ್ಮವೆತ್ತಿದ್ರೂ ಋಣ ತೀರಿಸಲಾಗದು. ಆ ಋಣದ ಸಂದಾಯವನ್ನ ಬಯಸದವಳು ಅಮ್ಮ.